ಶಂಕರ್ ನಾಗ್ ಅಂದರೆ ಸ್ಪೀಡ್ ಅಂದರೆ ಶಂಕರ್ ನಾಗ್. ಅವ್ರನ್ನ ಸ್ಪೀಡ್ ಮೆಷಿನ್ ಅಂತಲೇ ಕರೀತಾ ಇದ್ದರು. ಕೇವಲ ಒಬ್ಬ ಸಿನಿಮಾ ನಟ ನಿರ್ದೇಶಕ ಮಾತ್ರನೇ ಅಲ್ಲ, ಸಿನಿಮಾ ರಂಗದಿಂದ ಆಚೆ ಕೂಡ ಇವರು ಮಾಡಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಇವಾಗ ಕೇಳಿದ್ರು ಅಬ್ಬಾ ಅಂತ ಆಶ್ಚರ್ಯ ಆಗುತ್ತೆ. ಅಂತಹ ಶಂಕರ್ ನಾಗ್ ಅವರ ಜೀವನ ಚರಿತ್ರೆಯನ್ನು ಇಡಿಯಾಗಿ ಕಟ್ಟಿಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ತನಕ ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು TNS. ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ಶಂಕರಣ್ಣನ ಬಾಲ್ಯದ ಹೆಸರು ಭವಾನಿ ಶಂಕರ್. ಇವರು ಹುಟ್ಟಿದ್ದು ಹೊನ್ನಾವರ ಹತ್ತಿರದ ಮಲ್ಲಾಪುರದಲ್ಲಿ. ಸ್ವಾತಂತ್ರ್ಯ ಬಂದು ಇನ್ನೂ ಆವಾಗ ನಮ್ಮ ಭಾರತಕ್ಕೆ 5-6 ವರ್ಷ ಆಗಿತ್ತಷ್ಟೇ. ಇವಾಗಿನಂತೆ ಸೈನ್ಸು, ವಿಜ್ಞಾನ, ಟೆಕ್ನಾಲಜಿ, ವಾಹನ ಆಗಲಿ ಅಥವಾ ಕರೆಂಟ್ ಸೌಲಭ್ಯ ಆಗಲಿ ಆಗ ಇರಲಿಲ್ಲ. ಇವರ ತಂದೆ ಸದಾನಂದರು ಕೊಂಕಣಿ, ಕನ್ನಡ ಹಾಗೂ ಮರಾಠಿ ಭಾಷೆಗಳನ್ನ ಮಾತಾಡ್ತಾಯಿದ್ರು. ಹಾಗಾಗಿ ಶಂಕರಣ್ಣನಿಗೆ ಚಿಕ್ಕಂದಿನಿಂದಲೇ ಕನ್ನಡ ಹಾಗೂ ಮರಾಠಿ ಭಾಷೆಯ ಮೇಲೆ ಹಿಡಿತಾ ಬಂತು. ಮುಂಬಯಿಯ ಕಾಲೇಜು ದಿನಗಳಲ್ಲಿ ಶಂಕರಣ್ಣನಿಗೆ ನಾಟಕದ ಹುಚ್ಚು ಶುರುವಾಯಿತು. ಹೇಗೋ ಮಾಡಿ ಕಡೆಗೂ ಮರಾಠಿ ನಾಟಕವೊಂದರ ಚಿಕ್ಕ ಪಾತ್ರಕ್ಕೆ ಬಣ್ಣ ಹಚ್ಚುವ ಅವಕಾಶವನ್ನು ಕೂಡ ಸಂಪಾದಿಸಿಬಿಟ್ರು. ಅಂದು ಅವರು ಹಚ್ಚಿದ ಬಣ್ಣ ಮಲ್ಲಾಪುರದ ಭವಾನಿ ಶಂಕರ್ನನ್ನು ಶಂಕರ್ ನಾಗ್ ಅಂತ ಮಾಡಿದ್ದು ಇತಿಹಾಸ. ನಮಗೆಲ್ಲ ತಿಳಿದಿರೋ ಹಾಗೆ ಗಿರೀಶ್ ಕಾರ್ನಾಡ್ರ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಅನ್ನೋದು ಶಂಕರಣ್ಣನ ಮೊದಲನೇ ಸಿನಿಮಾ. ಆದರೆ ಅದಕ್ಕೂ ಮುಂಚೆ ಶಂಕರಣ್ಣ ಮರಾಠಿಯ ಸಿನಿಮಾವೊಂದರಲ್ಲಿ ಅಭಿನಯಿಸಿದರು. ಗಿರೀಶ್ ಕಾರ್ನಾಡ್ರ ಕಣ್ಣಿಗೆ ಬಿದ್ದು ಒಂದಾನೊಂದು ಕಾಲದಲ್ಲಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಮರು ಘಳಿಗೆಯಿಂದ ನಡೆದದ್ದೆಲ್ಲ ವಿಸ್ಮಯ, ಇವರು ಮುಟ್ಟಿದ್ದೆಲ್ಲ ಚಿನ್ನ. ಕನ್ನಡಕ್ಕೆ ಕಾಲಿಟ್ಟು ಅಭಿನಯಿಸಿದ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ. ತಮ್ಮ ಮೊದಲನೇ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿಯನ್ನು ಬಾಚಿದಂತಹವರು ನಮ್ಮ ಶಂಕರಣ್ಣ. ಒಂದಾನೊಂದು ಕಾಲದಲ್ಲಿ ಅಂದರೆ ಅವರ ಮೊದಲನೇ ಸಿನಿಮಾ ಬಿಡುಗಡೆಯಾಗಿದ್ದು 1978ರಲ್ಲಿ. ಶಂಕರ್ನ ಕೊನೆಯುಸಿರೆಳೆದಿದ್ದು 1990ರಲ್ಲಿ. ಅಂದರೆ ಇವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಿದ್ದು ಕೇವಲ 12 ವರ್ಷ. ಈ 12 ವರ್ಷದಲ್ಲಿ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾಗಳ ಸಂಖ್ಯೆ ಎಷ್ಟಿರ್ಬೋದು? ಸಾಮಾನ್ಯವಾಗಿ ವರ್ಷಕ್ಕೆ ಒಬ್ಬ ಒಳ್ಳೆಯ ಆ್ಯಕ್ಟರ್ ಅಂದರೆ 3 ಅಥವಾ 4 ಸಿನಿಮಾಗಳನ್ನ ಮಾಡ್ಬೋದು. 12 3 30, 12 4 48 ಅಂದ್ರೂ ಬಹುಶಃ ಶಂಕರ್ ನಾಗ್ ಅವರು 12 ವರ್ಷ ಕಾಲದಲ್ಲಿ ಅಬ್ಬಬ್ಬ ಅಂದರೆ 50 ಸಿನಿಮಾ ಮಾಡಬಹುದು ಅಂತ ನೀವು ಅಂದ್ಕೊಂಡಿರ್ತೀರಲ್ಲ, ಅದು ತಪ್ಪು. ಕೇಳಿಸ್ಕೊಳ್ಳಿ, ತಮ್ಮ ಕೇವಲ 12 ವರ್ಷದ ಅವಧಿಯಲ್ಲಿ ಶಂಕರ್ ನಾಗ್ ಅವರು ಅಭಿನಯಿಸಿದ ಒಟ್ಟು ಚಿತ್ರಗಳ ಸಂಖ್ಯೆ ಬರೋಬ್ಬರಿ 90. ಅಂದರೆ ವರ್ಷ ಒಂದಕ್ಕೆ ಸುಮಾರು 7ರಿಂದ 8 ಸಿನಿಮಾಗಳು ಬಿಡುಗಡೆಯಾಗ್ತಾಯಿತ್ತು. ಬರೀ ಇಷ್ಟೇ ಅಲ್ಲ, ಇದರ ಜೊತೆಗೆ 9 ಸಿನಿಮಾಗಳನ್ನ ನಿರ್ದೇಶನ ಕೂಡ ಮಾಡಿದ್ದಾರೆ. ಮಾಲ್ಗುಡಿ ದೇಸ್ನಂತಹ ಧಾರಾವಾಹಿನ ಕೂಡ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ರಂಗಭೂಮಿಯಲ್ಲೂ ಕೂಡ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಒಂದೇ ಒಂದು ಸಲ ಯೋಚನೆ ಮಾಡಿ, ಸುಮಾರು 1-1.5 ತಿಂಗಳಿಗೆ ಒಂದು ಸಿನಿಮಾ, ಅದರ ಜೊತೆಗೆ ಇಷ್ಟು ಕೆಲಸಗಳು, ಅದು ಇಂಟರ್ನೆಟ್ಟು ಏನೂ ಇಲ್ಲದೆ ಇರತಕ್ಕಂತಹ ಆ ಕಾಲದಲ್ಲಿ ಅಂದರೆ ಇನ್ನೆಂತಹ ಸ್ಪೀಡ್ ಇರಬೇಕಲ್ವ ಆ ಮನುಷ್ಯ. ಇನ್ನೊಂದು ವಿಚಾರ, 1984ನೇ ಇಸವಿ, ಈ ಒಂದೇ ಒಂದು ವರ್ಷದಲ್ಲಿ ಶಂಕರಣ್ಣ ಅಭಿನಯಿಸಿದ ಸಿನಿಮಾಗಳ ಸಂಖ್ಯೆ 13. ಅಂದರೆ 12 ತಿಂಗಳಲ್ಲಿ 13 ಸಿನಿಮಾಗಳು. ಅಂದರೆ ತಿಂಗಳಿಗೊಂದಕ್ಕಿಂತ ಕಡಿಮೆ, ಸುಮಾರು 20-25 ದಿವಸಕ್ಕೊಂದೊಂದು ಸಿನಿಮಾ ಅಂತ ಮಾಡಾಕಿದ್ದಾರೆ. ಜೊತೆಗೆ ಆಕ್ಸಿಡೆಂಟ್ ಸಿನಿಮಾದ ನಿರ್ದೇಶನ ಕೂಡ ಮಾಡಿದರು. ಹಾಗಂತ 20 ದಿವಸಕ್ಕೊಂದೊಂದು ಸಿನಿಮಾ ಮಾಡ್ತಾ ಇದ್ದೀನಲ್ಲ, ಏನೋ ಒಂದು ಮಾಡಿದ್ರಾಯ್ತು ಬಿಡು ಅಂತ ಕೆಲಸ ಮಾಡಿದ್ದವರಲ್ಲ ಇವರು. ನಂಬ್ತಿರೋ ಬಿಡ್ತಿರೋ, ಇಷ್ಟು ಬ್ಯುಸಿ ಇದ್ದು ಅವರು ನಿರ್ದೇಶನ ಮಾಡಿದ್ದಂತಹ ಆಕ್ಸಿಡೆಂಟ್ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು ಅಂದರೆ ಇವರ ಕೆಲಸದ ಮೇಲಿನ ಶ್ರದ್ಧೆ ಹಾಗೂ ಕ್ವಾಲಿಟಿಯನ್ನು ಒಮ್ಮೆ ಯೋಚನೆ ಮಾಡಿ. ಇದರಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಈ 13 ಸಿನಿಮಾಗಳಿಗೆ 13 ವಿಭಿನ್ನ ಪಾತ್ರಗಳು. ಒಂದು ಸಿನಿಮಾದಲ್ಲಿ ಕಳ್ಳನ ಪಾತ್ರ ಆಗಿದ್ದರೆ ಮತ್ತೊಂದು ಸಿನಿಮಾದಲ್ಲಿ ಪೊಲೀಸ್, ಮತ್ತೊಂದು ಸಿನಿಮಾದಲ್ಲಿ ಪ್ರೇಮಿ ಆದರೆ ಇನ್ನೊಂದು ಸಿನಿಮಾದಲ್ಲಿ ಹಳ್ಳಿಯ ಹೈದ. ಹೀಗೆ ಎಷ್ಟೋ ಸಾರಿ ನಿರ್ಮಾಪಕನ ಸಮಯ ನನ್ನಿಂದಾಗಿ ಹಾಳಾಗೋದು ಬೇಡ ಅಂತ ಹೇಳಿ ಒಂದು ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಸಿನಿಮಾಗೆ ಹೋಗಬೇಕಾದ್ರೆ ಮಧ್ಯ ದಾರಿನಲ್ಲಿ ಕಾರ್ನಲ್ಲೇ ಇವರು ಮೇಕಪ್ನ ಮಾಡಿಕೊಂಡು ತಮ್ಮ ಮುಂದಿನ ಸಿನಿಮಾದ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಅದಕ್ಕೆ ಇವ್ರನ್ನ ಸ್ಪೀಡ್ ಮೆಷಿನ್ ಅನ್ನೋದು. ಶಂಕರಣ್ಣ ಅವರ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಅವರು ಮಾಡ್ತಾ ಇದ್ದಂತಹ ಹೊಸ ರೀತಿಯ ಪ್ರಯೋಗಗಳು. ಅಣ್ಣವರ ಅಭಿನಯದ ಒಂದು ಮುತ್ತಿನ ಸಿನಿಮಾ ಕತೆ ನಿಮಗೆ ಗೊತ್ತಲ್ಲ, ಅದರ ಕ್ಯಾಪ್ಟನ್ ಆಫ್ ದ ಶಿಪ್ ಈ ಶಂಕರ್ ನಾಗ್. ನೀರಿನ ಆಳದಲ್ಲಿ ಚಿತ್ರೀಕರಣಗೊಂಡಂತಹ ಮೊಟ್ಟ ಮೊದಲ ಭಾರತೀಯ ಚಿತ್ರ ಇದು. ನೆನ್ಪಿಡಿ, ಹಿಂದಿಯಾಗಲಿ ತೆಲುಗಾಗಲಿ ತಮಿಳಾಗಲಿ ಯಾರೂ ಈ ರೀತಿಯ ಪ್ರಯತ್ನವನ್ನು ಮಾಡಿರಲ್ಲ. ಈ ರೀತಿಯ ಮೊದಲ ಪ್ರಯತ್ನ ಮಾಡಿದ್ದು ಕನ್ನಡದಲ್ಲಿ ಶಂಕರ್ ನಾಗ್ ಅವರು. ನೀರಿನ ಒಳಗಡೆ ಶೂಟಿಂಗ್ ಮಾಡಲೆಂದೇ ಕೆನಡಾದಿಂದ ವಿಶೇಷ ಕ್ಯಾಮ್ರಾವೊಂದನ್ನು ತರಿಸಿದ್ರಂತೆ.
ಭಾರತದ ಹಳ್ಳಿಗಳ ಸಂಸ್ಕೃತಿಯನ್ನು ಸಾರುವಂತಹ RK ನಾರಾಯಣ್ ಅವರ ಮಾಲ್ಗುಡಿ ಡೇಸನ್ನು ಕೂಡ ಇವರು ನಿರ್ದೇಶನ ಮಾಡಿ ಕಿರುತೆರೆಗೆ ಅಳವಡಿಸಿದಂಥವರು. ಅರುಂಧತಿ ನಾಗ್ ಶಂಕರಣ್ಣ ಅವರ ಕೇವಲ ಪತ್ನಿಯಷ್ಟೇ ಅಲ್ಲ, ಶಂಕರ್ ನಾಗ್ಗೆ ಒಳ್ಳೆಯ ಸ್ನೇಹಿತೆ ಕೂಡ, ಶಂಕರ್ ನಾಗ್ಗೆ ಒಳ್ಳೆ ಹಿತೈಷಿ ಕೂಡ, ಹಾಗೂ ಬಿಡುವಿರದಂತಹ ಶಂಕರಣ್ಣನ ಕೆಲಸಗಳ ಪಾರ್ಟ್ನರ್ ಕೂಡ ಆಗಿದ್ದರು. ಶಂಕರಣ್ಣನ ಐಡಿಯಾಗಳ ಮೊದಲ ಕೇಳುಗ ಅರುಂಧತಿ ನಾಗ್. ಶಂಕರ್ ನಾಗ್ ನಾಟಕಗಳ ಅಥವಾ ಸಿನಿಮಾ ಕಥೆಗಳ ಮೊದಲ ಓದುಗ ಕೂಡ ಅರುಂಧತಿ ನಾಗ್ ಅಂದರೆ ತಪ್ಪಿಲ್ಲ. ರಂಗಭೂಮಿಯ ಪ್ರಯೋಗಕ್ಕೆ ಒಂದು ಒಳ್ಳೆಯ ರಂಗಮಂದಿರ ನಿರ್ಮಿಸಬೇಕು ಅಂತ ಇದ್ದಂಥ ಶಂಕರಣ್ಣನ ಕನಸನ್ನು ತಾವೇ ಹೊತ್ತು ಹೋರಾಡಿ ಕಡೆಗೂ ಬೆಂಗಳೂರಿನ JP ನಗರದಲ್ಲಿ ರಂಗಶಂಕರವನ್ನು ನಿರ್ಮಿಸಿದವರು ಅರುಂಧತಿ ನಾಗ್. ಇಂಥ ನಮ್ಮ ಶಂಕರಣ್ಣ ತಮ್ಮ ಕ್ರಿಯೇಟಿವಿಟಿಯನ್ನು ಕೇವಲ ಸಿನಿಮಾ ಅಥವಾ ರಂಗಭೂಮಿಗಷ್ಟೇ ಸೀಮಿತವಾಗಿಟ್ಟಿರಲಿಲ್ಲ. ಸಾಮಾನ್ಯ ಜನರಿಗಾಗಿ ಏನಾದರೂ ಒಂದು ಮಾಡಲೇಬೇಕು ಅಂತಕ್ಕಂತಹ ತುಡಿತ ಇವರಲ್ಲಿ ಎಷ್ಟಿತ್ತು ಅಂದರೆ, ಈ ಮುಂದಿನ ಒಂದಷ್ಟು ಪಾಯಿಂಟ್ಗಳು ಹೇಳ್ತಾ ಇರ್ತೀನಿ, ಕೇಳ್ಕೊಂಡೋಗಿ. ಮುಂದೆ ಒಂದಿನ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನು ಮನಗಂಡು ಬೆಂಗಳೂರಿಗೆ ಮೆಟ್ರೋ ರೈಲನ್ನು ತರೋದ್ರ ಬಗ್ಗೆ ಆ ಕಾಲದಲ್ಲೇ ಶಂಕರ್ ನಾಗ್ ಅವರು ಯೋಚನೆ ಮಾಡಿದ್ರಂತೆ 1980ರಲ್ಲಿ. ಕೇವಲ ಯೋಚನೆ ಮಾಡಿದ್ರಂತೆ ಅಲ್ಲ, ಅದಕ್ಕಾಗಿ ಬೇಕಾದಂತಹ ಸಂಶೋಧನೆಗಳನ್ನು ಮಾಡಿ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿಟ್ಕೊಂಡಿದ್ರಂತೆ. ಇನ್ನು ಇದಾದ ಮೇಲೆ ಬಡವರಿಗೋಸ್ಕರ ಸುಲಭವಾಗಿ ಕೈಗೆಟುಕುವಂತಹ ದರದಲ್ಲಿ ಮನೆ ಕಟ್ಟಬೇಕು ಅನ್ನುವಂತಹ ಐಡಿಯಾ ಒಂದು ಸಲ ಇವರ ತಲೆಗೆ ಬಂತಂತೆ. ಅಷ್ಟೇ, ಅದ್ರ ಮಾರನೇ ದಿವಸನೇ ಹೋಗಿ ಇವ್ರನ್ನ ಹಿಡಿಯೋದು, ದೊಡ್ಡವ್ರನ್ನೆಲ್ಲ ಕೇಳಿ ತಿಳ್ಕೊಂಡು ಅದಕ್ಕೇನೇನು ಬೇಕೋ ಆ ಐಡಿಯಾಗಳನ್ನೆಲ್ಲ ಮಾಡಿ ಒಂದು 10 ಪುಸ್ತಕಗಳನ್ನ ಓದಿ ಕಡೆಗೂ ಅದಕ್ಕೆ ಬೇಕಾಗಿರ್ತಕ್ಕಂತಹ ಐಡಿಯಾಗಳನ್ನ ಮತ್ತು ಜ್ಞಾನವನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ಕಡಿಮೆ ದರದಲ್ಲಿ ಮನೆ ಕಟ್ಟುವಂತಹ ಐಡಿಯಾದ ಬ್ಲೂ ಪ್ರಿಂಟನ್ನು ಕೂಡ ಪೇಪರ್ ಮೇಲೆ ತಯಾರು ಮಾಡಿದ್ರಂತೆ ಶಂಕರ್ ನಾಗ್. ಆಮೇಲೆ ಇನ್ನೂ ಒಂದು ವಿಚಾರ, ಮುಂದೆ ಒಂದಲ್ಲ ಒಂದು ದಿವಸ ಬೆಂಗಳೂರವ್ರಿಗೆ ನಂದಿ ಬೆಟ್ಟ ಅನ್ನೋದು ಸಿಕ್ಕಾಪಟ್ಟೆ ಫೇವ್ರೆಟ್ ಹಾಟ್ಸ್ಪಾಟ್ ಆಗುತ್ತೆ, ಪ್ರವಾಸಿ ತಾಣ ಆಗುತ್ತೆ ಅನ್ನೋದನ್ನು ಮನೆಗಂಡಂತಹ ಶಂಕರ್ ನಾಗ್ ಅವರು ನಂದಿ ಬೆಟ್ಟಕ್ಕೆ ಈಸಿಯಾಗಿ ಹೋಗೋದಕ್ಕೆ ಒಂದು ರೋಪ್ವೇ ಮಾಡುವಂತಹ ಪ್ಲ್ಯಾನ್ನ ಬ್ಲೂ ಪ್ರಿಂಟ್ ಕೂಡ ಆ ಕಾಲದಲ್ಲೇ ರೆಡಿ ಮಾಡಿಟ್ಟಿದ್ರಂತೆ. ಇದಿಷ್ಟೇ ಅಲ್ಲ, ಕರ್ನಾಟಕಕ್ಕೆ ಒಂದು ಒಳ್ಳೆಯ ಆಡಿಯೋ ಸ್ಟುಡಿಯೋ ಬೇಕು ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಕೂಡ ಸಂಕೇತ್ ಸ್ಟುಡಿಯೋವನ್ನು ಕಟ್ಟಿದ್ರು. ಈ ರೀತಿ ಹೇಳ್ತಾ ಹೋದರೆ ಒಂದೆರಡಲ್ಲ, ಶಂಕರ್ ನಾಗ್ ಅವರು ಮಾಡಿರ್ತಕ್ಕಂತಹ ಐಡಿಯಾಗಳು 10. ಯಾವುದೇ ಒಬ್ಬ ರಾಜಕಾರಣಿಗೂ ಇವರು ಕಡಿಮೆ ಇಲ್ಲದಂತೆ ಕೇವಲ ಒಬ್ಬ ಕಲಾವಿದನಾಗಿದ್ದುಕೊಂಡೇ ಇಷ್ಟೊಂದು ಐಡಿಯಾಗಳನ್ನ, ಬ್ಲೂ ಪ್ರಿಂಟ್ಗಳನ್ನ ರೆಡಿ ಮಾಡಿದರು. ನಟನೆ, ನಿರ್ದೇಶನ, ರಂಗಭೂಮಿ, ಕಿರುತೆರೆ, ಕತೆ ಇದಿಷ್ಟೇ ಅಲ್ಲದೆ ಶಂಕರಣ್ಣನಿಗೆ ಹಾರ್ಮೋನಿಯಂ ಬಾರಿಸೋದು ಗೊತ್ತಿತ್ತು, ಕೊಳಲು ಬಾರಿಸೋದು ಗೊತ್ತಿತ್ತು, ತಬಲಾ ಬಾರಿಸೋದು ಕೂಡ ಗೊತ್ತಿತ್ತಂತೆ. ಒಬ್ಬ ಮನುಷ್ಯ ನಿಜವಾಗ್ಲೂ ಇಷ್ಟು ಸ್ಪೀಡಾಗಿ ಇರಬಲ್ಲನ, ಇಷ್ಟು ಚೆನ್ನಾಗಿ ಕ್ವಾಲಿಟಿ ಕೆಲಸ ಮಾಡಬಲ್ಲನ ಅಂತಾನೆ ಅನಿಸುತ್ತೆ ಅಲ್ವಾ. ಪ್ರತಿ ಕೆಲಸದಲ್ಲೂ ಶಂಕರಣ್ಣ ಅವರ ಸೂತ್ರ ಒಂದೇ ಆಗಿತ್ತು, ಅದೇ ಸ್ಪೀಡ್. ಹೌದು, ಇಂತಹ ಶಂಕರಣ್ಣ ಸಾವಲ್ಲೂ ಕೂಡ ಸ್ಪೀಡನ್ನು ಪಾಲಿಸ್ಬಿಟ್ರು. ಆ ದೇವರಿಗೂ ಕೂಡ ಒಳ್ಳೆಯವರೇ ಬೇಕಿತ್ತೇನೋ. ಜೋಕುಮಾರಸ್ವಾಮಿ ಸಿನಿಮಾ ಶೂಟಿಂಗ್ ಟೈಮಲ್ಲೇ ದಾವಣಗೆರೆ ಹತ್ತಿರ ಕಾರ್ ಅಪಘಾತದ ಮೂಲಕ ದೇವರು ಶಂಕರಣ್ಣನನ್ನು ಕರ್ಕೊಂಡು ಬಿಟ್ಟ. ಇದೇ ರೀತಿ ಶಂಕರ್ ನಾಗ್ ಅವರ ಬಗ್ಗೆ ಹೇಳ್ತಾ ಹೋದರೆ ಇದೊಂದು ಮುಗಿಯದಂತಹ ಕತೆ. ಶಂಕರ್ ನಾಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರನ್ನು ನೆನೆಸ್ಕೊಂಡು ಈ ಒಂದು ಪುಟ್ಟ ವಿಡಿಯೋನ ಶಂಕರ್ ನಾಗ್ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ಕರ್ನಾಟಕದ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.